ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಬರೋಣ. ಅಲ್ಲಿಂದ ಸೋಮಣ್ಣ ನಿಲ್ತಾರಂತೆ, ಬಸವರಾಜು ನಿಲ್ಲುವಂತೆ ಬಿ ಜೆ ಪಿಯಿಂದ. ಆಮೇಲೆ ಕಾಂಗ್ರೆಸ್ಸಿಂದ ಯಾರು, ಸೋಮಣ್ಣ ಬಿ ಜೆ ಪಿಯಲ್ಲಿ ನಿಲ್ತಾರಾ, ಕಾಂಗ್ರೆಸ್ಸಲ್ಲಿ ನಿಲ್ತಾರಾ? ಇಬ್ಬರು ಕಾಣ್ತಾ ಇದ್ದಾರೆ. ಒಬ್ಬರು ಮುದ್ದಹನುಮೇಗೌಡರು, ಇನ್ನೊಬ್ಬರು ಕೆ ಎನ್ ರಾಜಣ್ಣ. ಕೆ ಎನ್ ರಾಜಣ್ಣ ಸಚಿವರು, ಮುದ್ದಹನುಮೇಗೌಡರು ಮಾಜಿ ಸಂಸದರು. ಒಂದೊಮ್ಮೆ ಕಾಂಗ್ರೆಸ್ನಲ್ಲಿದ್ದರು, ಈಗ ಬಿ ಜೆ ಪಿಯಲ್ಲಿದ್ದಾರೆ. 2019ರಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಆದಾಗ ಮುದ್ದಹನುಮೇಗೌಡರು ಗೆದ್ದಿದ್ದಂಥ ತುಮಕೂರು ಲೋಕಸಭಾ ಕ್ಷೇತ್ರವನ್ನು ದೇವೇಗೌಡರಿಗಾಗಿ ಬಿಟ್ಟು ಕೊಡಬೇಕಾಯಿತು. ಆ ನಂತರ ಈ ಮುದ್ದಹನುಮೇಗೌಡರನ್ನು ಕೇರೆ ಮಾಡಲಿಲ್ಲ ಕಾಂಗ್ರೆಸ್, ಕೇರೆ ಮಾಡಲಿಲ್ಲ. ದೆಹಲಿಯಲ್ಲಿ ಹೋದ್ರಂತೆ, ದೇವೇಗೌಡರ ಮನೆಗೂ ಹೋದ್ರಂತೆ, ದೇವೇಗೌಡರು ಕೇರ್ ಮಾಡಲಿಲ್ಲವಂತೆ ಮುದ್ದಹನುಮೇಗೌಡರು. ಬೇಸರ ಆಗುತ್ತೆ, ಬಿ ಜೆ ಪಿಗೆ ಹೋಗಿರ್ತಾರೆ. ಈಗ ಮಜಾ ಏನಪ್ಪ ಅಂತಂದರೆ, ಈ ಕೆ ಎನ್ ರಾಜಣ್ಣ ಇದ್ದಾರಲ್ಲ, ಮುದ್ದಹನುಮೇಗೌಡರು ನಮ್ಮ ಅಭ್ಯರ್ಥಿ ಅಂತ ಹೇಳಿಬಿಟ್ಟಿದ್ದಾರೆ. ಮುದ್ದಹನುಮೇಗೌಡರು ನಮ್ಮ ಅಭ್ಯರ್ಥಿ ಅಂತ ಹೇಳಿಬಿಟ್ಟಿದ್ದಾರೆ. ಬಿ ಜೆ ಪಿಯಲ್ಲಿದ್ದಾರೆ. ಮತ್ತೊಂದು ಕಡೆ ಸೋಮಣ್ಣ ಬಂದರೂ ಕೂಡ ಮುದ್ದಹನುಮೇಗೌಡರು ಸಪೋರ್ಟ್ ಮಾಡ್ತಾರೆ, ರಾಜಣ್ಣ ಸಪೋರ್ಟ್ ಮಾಡ್ತಾರೆ. ರಾಜಣ್ಣ ಕಳೆದ ಬಾರಿ ಲೋಕಸಭಾ ಚುನಾವಣೆ 2019ರಲ್ಲಿ ದೇವೇಗೌಡರ ವಿರುದ್ಧ ಕ್ಯಾಂಪೇನಿಂಗ್ ಮಾಡಿದ್ದಾರೆ. ಅವರ ಕ್ಷೇತ್ರದಲ್ಲಿ 22,000 ಓಟ್ ಬಂದಿತ್ತು ಬಿ ಜೆ ಪಿಗೆ. ದೇವೇಗೌಡರಿಂದಾಗಿ 79,000 ಓಟ್ ಬಂದಿದೆ ಬಿ ಜೆ ಪಿಗೆ. ಅಂದರೆ ಡೈರೆಕ್ಟಾಗಿ ದೇವೇಗೌಡರನ್ನ ಎದುರಾಕೊಂಡು ಕಾಂಗ್ರೆಸ್ ಮಾತು ಕೇಳಲೇ ಇಲ್ಲ ಅವರು. ಈ ಬಾರಿನೂ ಅಷ್ಟೇ, ಇವರ ಮಾತು ಕೇಳ್ತಾ ಇಲ್ಲ, ಡೈರೆಕ್ಟಾಗಿ ಹೋಗ್ತಾ ಇದ್ದಾರೆ. ಅವರೇ ಅಭ್ಯರ್ಥಿ ಅಂತ ಹೇಳಿದ್ದಾರೆ. ಅವ್ರು ಏನು ಹೇಳಿದರೆ ಕೇಳಿಸ್ಕೊಳ್ಳಿ. ಈಗ ಮಾತ್ರ ಮುಂದೆ ನಾನು ಕಾಂಗ್ರೆಸ್ಗೆ ಪಾರ್ಲಿಮೆಂಟ್ಗೆ ಕ್ಯಾನ್ವಾಸ್ ಮಾಡಕ್ಕೆ ಬರೋದು ಕಾಂಗ್ರೆಸ್ಗೆ ಓಟ್ ಹಾಕ್ತೀನಿ. ಈಗಲೇ ಹೇಳ್ತಾ ಇದ್ದೀನಿ, ತಿರ್ಗಾ ಆಮೇಲೆ ಅದೇನು ಹೇಳಿಲ್ಲ ಅಂತ ಮಾಡ್ಬಿಟ್ಟಿಲ್ಲ. ಕಾಂಗ್ರೆಸ್ಗೆ ಹಾಕ್ಬೇಕು. ಕಾಂಗ್ರೆಸ್ ಅಲ್ಲಿ ನಾವು ಇವತ್ತಿನ ತೀರ್ಮಾನದಲ್ಲಿ ಮೇಲ್ನೋಟಕ್ಕೆ ಮುದ್ದಹನುಮೇಗೌಡರು ಮತ್ತೆ ಬಂದು ಅವಕಾಶ ಇದೆ. ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ತೀರ್ಮಾನ ಮಾಡ್ತಾರೆ, ಆದಷ್ಟು ಜಾಗ್ರತೆ. ನಾವು ಒಟ್ಟಲ್ಲಿ ಯಾರು ಬರಲಿ, ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು 199 ಭಾಗ ಓಟ್ ಹಾಕ್ಬೇಕು. ಓಟ್ ಹಾಕಿ ಎಲ್ರಿಗೂ ಗೌರವ ತರಬೇಕು. ಮತ್ತೆ ಏನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದಾರಲ್ಲ, ಅವ್ರು ಇಷ್ಟೆಲ್ಲ ಕಾರ್ಯಕ್ರಮ ಕೊಟ್ಟಿದ್ದಾರೆ, ಅವ್ರಿಗೆ ನಾವು ಗೌರವ ಕೊಡ್ಬೇಕಾರೆ, ಹೌದಲ್ವಾ? ಒಂದು ಮನೆಯಲ್ಲಿ ಮೊದಲನೇ ಗಂಡು ಸಾಚೆಯಿಂದ ಬರೋರು ಏನಾಯ್ತು ತಗೊಂಬ ಅನ್ನೋರು, ಅವ್ರಿಗೆ ಏನೈತೆ ಗೊತ್ತೇ ಇರಲಿಲ್ಲ ಅಲ್ವೇನಮ್ಮ. ಕಷ್ಟದಿಂದ ನೀವೇನೋ ಕೂಲಿ ನಾನೇನೋ ಮಾಡೋ ಪಕ್ಕದ ಮನೆಗೆ ತಗೊಂಬಂದು ಟೈಮಿಗೆ ಸರಿಯಾಗಿ ಗಂಡನಿಗೆ ಮಕ್ಕಳಿಗೆ ಅಡುಗೆ ಮಾಡಿ ಇಟ್ಬಿಡ್ತಿದ್ವಿ. ಈಗ ಅಕ್ಕಿ ಯೋಚನೆ ಇಲ್ಲ, ಕೇಳಲಿ ಅವನು ಬಿಡ್ಲಿ ಗಂಡು ಬಂದು ರೆಡಿಯಾಗಿರ್ತದೆ. ಆಗ್ತಿರೋ ಇಲ್ವೋ ಯಾರ ಈ ರಾಜಣ್ಣ ಈ ಬಾರಿ ರಾಜಣ್ಣ ಅಲ್ಲಿ ಮಧುಗಿರಿಯಲ್ಲಿ ಭಾಳ ಫೇಮಸ್. ಅವರ ಸಹಕಾರಿ ಬ್ಯಾಂಕು ಇದೆಲ್ಲ ಭಾಳ ಓಲ್ಡ್ ಭಾಳ ಇದೆ ಅವ್ರಿಗೆ. ಆದರೆ ಈಗ ರೆಬೆಲ್ ಸ್ಟಾರ್ ಅವರು ಒಂಥರ ಕೇರೆ ಮಾಡಲ್ಲ ಯಾರನ್ನು. ಈ ಎಚ್ ವಿಶ್ವನಾಥ್ ಮಾತಾಡ್ತಾ ಇದ್ದಾರೆ, ಹಂಗೆ ಮಾತಾಡ್ತಾ ಇದ್ದಾರೆ. ಅಲ್ಲಿ ಮುದ್ದಹನುಮೇಗೌಡರು ಇನ್ನೂ ಬಿ ಜೆ ಪಿಯಲ್ಲಿದ್ದಾರೆ, ತಮ್ಮ ಅಭ್ಯರ್ಥಿ ಅಂತ ಹೇಳ್ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಸೋಮಣ್ಣ ಅವರು ಬಂದರೆ ಅವ್ರಿಗೂ ಜೈ ಅಂತಾರೆ. ಆಮೇಲೆ ದೇವೇಗೌಡರಿಗೆ ವಿರೋಧ ಮಾಡಿಬಿಟ್ರು. ಜಿ ಎಸ್ ಬಸವರಾಜ್ ಇದ್ದಾರಲ್ಲ ಅಲ್ಲಿ ಬಿ ಜೆ ಪಿ ಎಂ ಪಿ, ನನ್ನ ಋಣ ಇದೆ ರಾಜಣ್ಣನ ಮೇಲೆ, ಒಳ್ಳೆ ಕಥೆ ಆಯಿತು. ಏನಿದು ಇವು ಎಡವಟ್ಟು ಯಾಕೆ ಮಾಡ್ತಾರೆ ನೋಡಿ. ಕೂಸು ಹುಟ್ಟುವ ಮೊದಲೇ ಕುಲಾವಿ ಹೊಲಿಸಿದ್ರು ಅಂತ ಹೇಳ್ತಾರಲ್ಲ, ಆ ಥರ ಮಾಡಿದ್ದಾರೆ ರಾಜಣ್ಣ. ಯಾಕೆ? ಮುದ್ದಹನುಮೇಗೌಡರು ಇನ್ನೂ ಕೂಡ ಬಿ ಜೆ ಪಿಯಿಂದ ಕಾಂಗ್ರೆಸ್ ಬಂದಿಲ್ಲ. ಬಂದರೂ ಕೂಡ ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಒಂದು ಕಡೆ ಸೋಮಣ್ಣನೋ, ಒಂದು ಕಡೆ ಮುದ್ದಹನುಮೇಗೌಡರೋ ಅಥವಾ ನಿಕೇತ್ ರಾಜ್ ಮೌರ್ಯನೋ ಗೊತ್ತಿಲ್ಲ. ಖರ್ಗೆ ಡಿ ಕೆ ಜೊತೆ ಮಾತುಕತೆ ನಡೆದಿದೆ ಅಷ್ಟೇ, ಬೇರೆ ಏನೂ ಆಗಿಲ್ಲ. ಡಿ ಕೆ ಶಿವಕುಮಾರ್ ಕೂಡ ಟಿಕೆಟ್ ಆಫರ್ ಮಾಡಿಲ್ಲ. ಇಲ್ಲೊಬ್ಬರು ರೆಡ್ ಶರ್ಟ್ ಹಾಕಿದಾರಲ್ಲ, ನಿಕೇತ್ ರಾಜ್ ಮೌರ್ಯ ಪರ ಡಿ ಕೆ ಶಿ ನಿಂತಿದ್ದಾರಂತೆ, ಅವರಿಗೆ ಟಿಕೆಟ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ಎರಡು ರಾಜಣ್ಣ ಮುದ್ದಹನುಮೇಗೌಡರ ಹೆಸರು ಹೇಳ್ಬಿಟ್ಟಿದ್ದಾರೆ. ಮುದ್ದಹನುಮೇಗೌಡರಿಗೆ ಟಿಕೆಟ್ ಅಂತ ರಾಜಣ್ಣ ಹೇಳ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡಬೇಕೀಗ? ಇದು ಯಾಕೆ ಹಿಂಗೆ ಮಾಡ್ತಾಯಿದ್ದಾರೆ? ಒಂದು ಕಡೆ ಸತೀಶ್ ಜಾರಕಿಹೊಳಿ, ಮತ್ತೊಂದು ಕಡೆ ರಾಜಣ್ಣ. ಅಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಇಲ್ಲಿ ರಾಜಣ್ಣ ಇಬ್ಬರೂ ಕೂಡ ಸಿದ್ದರಾಮಯ್ಯನವರ ಪರಮಾಪ್ತರು. ಯಾಕೆ? ನಿಗಮ ಮಂಡಳಿ ಆಯ್ಕೆಯಲ್ಲಿ ರಾಜಣ್ಣಗೆ ಹಿನ್ನಡೆಯಾಗಿದೆಯಂತೆ. ಅದರ ವಿರುದ್ಧ ನಿಂತರ ಸಹಕಾರಿ ಮಂತ್ರಿ ಗೊತ್ತಿಲ್ಲ.
ಆಮೇಲೆ ಇವರು ಇದೆಲ್ಲ ಅಡಾಪ್ಟ್ ಮಾಡಿರೋದು ಈ ಹಿಂದೆ 2019ರಲ್ಲಿ ಬಿ ಜೆ ಪಿಗೆ ಲಾಭ ಮಾಡಿದ್ದ ನಾನು ಹೇಳಿದ್ನಲ್ಲ, ಬಿ ಜೆ ಪಿಗೆ ಭರಪೂರ ಲಾಭ ಮಾಡಿದ್ದಾರೆ. ದೇವೇಗೌಡನಿಂತರೂ ಕೂಡ ಓಟ್ ಹಾಕ್ಸಿಲ್ಲ ತಮ್ಮ ಕ್ಷೇತ್ರದಲ್ಲಿ, ಓಟ್ ಹಾಕ್ಸಿಲ್ಲ. ದೇವೇಗೌಡರ ಹತ್ರ ಕೇಳಬೇಕು, ಗೊತ್ತಿರುತ್ತೆ ಚೆನ್ನಾಗಿ. 2019ರ ಚುನಾವಣೆಯಲ್ಲೂ ಇಂಥದೇ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಕಾಂಗ್ರೆಸ್ ಮತ್ತು ಬಿ ಜೆ ಪಿ, ಕಾಂಗ್ರೆಸ್ ಮತ್ತು ಜೆ ಡಿ ಎಸ್, ಈಗ ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹೊಂದಾಣಿಕೆ ಮಾಡಿಕೊಂಡಿದೆ, ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಹೊಂದಾಣಿಕೆ ಮಾಡಿಕೊಳ್ತು. ಅಲ್ಲಿ ಒಳ್ಳೆ ಓಟ್ ಇದೆ ಅಂತ ಅಂದ್ಬಿಟ್ಟು ದೇವೇಗೌಡರು ಏನು ಮಾಡಿದರು, ಹಾಸನ ಬಿಟ್ಬಿಟ್ಟು ಮೊಮ್ಮಗನಿಗೆ ಕೊಟ್ಬಿಟ್ಟು ತುಮಕೂರು ಬಂದ್ಬಿಟ್ಟು ಗೆದ್ದಲೋದು ಗ್ಯಾರಂಟಿ. ಜಿ ಎಸ್ ಬಸವರಾಜ್ ಬಿ ಜೆ ಪಿಯಿಂದ, ರಾಜಣ್ಣ ತೊಡೆ ತಟ್ಟೆ ಬಿಟ್ಟರು ದೇವೇಗೌಡರ ವಿರುದ್ಧ. ಮಾಡಲ್ಲ, ಯಾವ ಹೈಕಮಾಂಡ್ ಹೇಳಿದ್ರು ಕೇಳಲ್ಲ, ಮಾಡಲ್ಲ ರೀ. ಎಚ್ ಡಿ ಪರ ರಾಜಣ್ಣ ಕೆಲಸ ಮಾಡಲಿಲ್ಲ ಎಂಬ ಆರೋಪ ಅಲ್ಲ, ಮಾಡಲೇ ಇಲ್ಲ. ಮಧುಗಿರಿಯಲ್ಲಿ ಬಿ ಜೆ ಪಿಗೆ 79,000 ಲೀಡ್ ಕೊಟ್ಟರು, ಅದಕ್ಕಿಂತ ಮೊದಲು 22,000 ಲೀಡ್ ಇತ್ತು ಬಿ ಜೆ ಪಿಗೆ. ಹೀಗಾಗಿ ಇವ್ರು ಮಾಡಿದಂಥ ಲಾಭದಿಂದಾಗಿ ಮಾಜಿ ಪ್ರಧಾನಿಯವರನ್ನು ಮಣಿಸಿದ್ರು ಬಸವರಾಜ್, ಬಿ ಜೆ ಪಿಯ ಬಸವರಾಜ್ ಎಂ ಪಿ ಆದರು. ಈ ಮಾತನ್ನು ಯಾರು ಹೇಳಿದ್ದು ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂದರೆ, ರಾಜಣ್ಣಗೆ ಋಣ ಸಂದಾಯ ಮಾಡಿದ್ದಾರೆ ಬಸವರಾಜ್. ನಾನು ಕಾಂಗ್ರೆಸ್ ನಾಯಕ ರಾಜಣ್ಣ ಋಣ ತೀರಿಸಬೇಕಿದೆ ಅಂತ ಓಪನ್ ಸ್ಟೇಜಲ್ಲಿ ಘೋಷಣೆ ಮಾಡಿದರು. ಯಾರು? ಜಿ ಎಸ್ ಬಸವರಾಜು ಅವರು. ಯಾವಾಗ ಏನು ಯಾವಾಗ ಹೇಳಿದ್ದು ಅಂತ ಕೇಳ್ಬೋದು ನೀವು. ಜನವರಿ 8ನೇ ತಾರೀಕು ಹೇಳಿದ್ರು. ಕೇಳಿಸ್ಕೊಳ್ಳಿ 2023 ಜನವರಿ 8ರಂದು ಹೇಳಿದ್ದು ಕೇಳಿಸ್ಕೊಳ್ಳಿ. ಎಷ್ಟು ಕೆಲಸ ಮಾಡಿದ್ರು ಕೊಡಲ್ಲ, ಯಾವುದೋ ಕಾರಣಾಂತರ ಯಾರೋ ಬಂದು ಏನೋ ಸುಳ್ಳು ಹೇಳಿದ್ರು ಮಾಡಕ್ ಹೋಗ್ತಾರೆ, ಅದೆಲ್ಲ ಮಾಡಕ್ ಹೋಗ್ಬೇಡಿ. ಯಾವಾಗಲೂ ಕೊಡಲ್ಲ, ಕೆಲಸ ಮಾಡೋ ವ್ಯಕ್ತಿಗೆ ಒಳ್ಳೆ ಜವಾಬ್ದಾರಿಯಿಂದ ಕೊಟ್ಟಿರ್ತಕ್ಕಂಥದ್ದೇ ಒಳ್ಳೆ ಸಪೋರ್ಟ್ ಸಿಕ್ಕಿದ್ರೆ ಇಂಡಿವಿಜುವಲ್ ಆಗಿ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಸರಿ ಬರ್ತಾರೆ, ನಾನು ಪಾರ್ಟಿಗಳು ಇನ್ನೊಂದು ಪಾರ್ಟಿಗಳು ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಅತ್ಯುತ್ತಮ ಅಂತಕ್ಕಂಥ ಸಹಕಾರ ಕೊಡಿ, ತಿಳ್ಕೊಂಡು ಸೇರಿ ಇವತ್ತು ರಾಜಣ್ಣವರು ಹೋದ್ರೆ ಎಷ್ಟು ಕೆಲಸ ಮಾಡಿದ್ರು ಕೊಡಲ್ಲ, ಯಾವುದೋ ಕಾರಣಾಂತರ ಯಾರೋ ಬಂದು ಏನೋ ಸುಳ್ಳು ಹೇಳಿದ್ರು ಮಾಡಕ್ ಹೋಗ್ತಾರೆ, ಅದೆಲ್ಲ ಮಾಡಕ್ ಹೋಗ್ಬೇಡಿ. ಯಾವಾಗಲೂ ಕೊಡಲ್ಲ, ಕೆಲಸ ಮಾಡೋ ವ್ಯಕ್ತಿಗೆ ಒಳ್ಳೆ ಜವಾಬ್ದಾರಿಯಿಂದ ಕೊಟ್ಟಿರ್ತಕ್ಕಂಥದ್ದೇ ಒಳ್ಳೆ ಸಪೋರ್ಟ್ ಸಿಕ್ಕಿದ್ರೆ ಇಂಡಿವಿಜುವಲ್ ಆಗಿ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ನೀವು ಸರಿ ಬರ್ತಾರೆ, ನಾನು ಪಾರ್ಟಿಗಳು ಇನ್ನೊಂದು ಪಾರ್ಟಿಗಳು ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಅತ್ಯುತ್ತಮ ಅಂತ. ರಾಜಣ್ಣ ಅಂತಂದರೆ ಹಂಗೆ ರೆಬಲ್ ಸ್ಟಾರ್. ಹೈಕಮಾಂಡ್ ಏನು ಹೇಳಿತು ನೋಡಿ, ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಒಂದಾಗಿದ್ದೀವಿ, ದೇವೇಗೌಡರಿಗೆ ಸಪೋರ್ಟ್ ಮಾಡಿ ಅಂತಂದು. ಅಲ್ಲಿ ಹಾಲಿ ಸಿಟ್ಟಿಂಗ್ ಎಂ ಪಿ ಇದ್ದದ್ದು ಯಾರೋ ಮುದ್ದಹನುಮೇಗೌಡರು ಟಿಕೆಟ್ ಇಲ್ಲ ಪಾಪ, ಏನೂ ಇಲ್ಲ, ಬೀದಿ ಪಾಲಾಗ್ಬಿಟ್ರು ಅವರು. ದೇವೇಗೌಡರಿಗೆ ಕೊಟ್ಟರು. ಕೆಲಸ ಮಾಡಬೇಕಿತ್ತು ತಾನೆ ರಾಜಣ್ಣ, ಮಾಡೇ ಇಲ್ಲ. ಜಿ ಎಸ್ ಬಸವರಾಜ್, ಅದಕ್ಕೆ ಜಿ ಎಸ್ ಬಸವರಾಜ್ ಥ್ಯಾಂಕ್ ಯು ಅವ್ರು ಋಣ ಸಂದಾಯ ಮಾಡಬೇಕು ಅಂತ ಲೀಡ್ ಕೊಟ್ಬಿಟ್ರು ಮಧುಗಿರಿಯಲ್ಲಿ ಬಸವರಾಜ್ಗೆ, ಬಿ ಜೆ ಪಿಗೆ. ರಾಜಣ್ಣ ವಿರುದ್ಧ ಕ್ರಮ ಕೈಗೊಳ್ಳೋ ಒಂದೇ ಒಂದು ಧೈರ್ಯ ತೋರಿಸಲಿಲ್ಲ. ಇವರೊಂಥರ ಈ ಶಾಮನೂರು ಶಿವಶಂಕರಪ್ಪ ಅವ್ರ ಥರ. ಶಾಮನೂರು ಶಿವಶಂಕರಪ್ಪ ಅವ್ರ ಥರ ಎಲ್ಲ ನಿಮಗೆ ಕ್ರಮ ಕೈಗೊಳ್ಳೋಕ್ಕಾಗಲ್ಲ ಕಾಂಗ್ರೆಸ್ಗೆ. ರಾಜಣ್ಣನ ಹಂಗೆ ನೋಡಿ ಮಾಡಿ ನೋಡೋಣ. ಈಗ ಮುದ್ದಹನುಮೇಗೌಡರಿಗೆ ಇವರನ್ನ ಗೆಲ್ಲಿಸ್ತೀವಪ್ಪ ಅಂತೇಳಿ ಬಿ ಜೆ ಪಿಯಲ್ಲಿದ್ದಾರೆ. ಯಾಕೆ ಮಾಡಿದ್ರು ಗೊತ್ತಾಗ್ತಾ ಇಲ್ಲ.